ಈ ಗಿಲ್ಲಿ ಗೆಲುವಿನ ಬಗ್ಗೆ ಏನು ಹೇಳಬೇಕು ಅಂತಂದ್ರೆ, ಜನ ಮನ್ಸು ಮಾಡಿದ್ರೆ ಎಂಥವ್ರನ್ನ ಬೇಕಾದರೂ ಏನು ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಇದೊಂದು ಎಕ್ಸಾಂಪಲ್ಲು. ಸೋಷಿಯಲ್ ಮೀಡಿಯಾ ಸುಲ್ತಾನ ಅಂತ ಹೇಳ್ಬೋದು ಈಗ ಗಿಲ್ಲಿನ. ಸೋಷಿಯಲ್ ಮೀಡಿಯಾ ಸುಲ್ತಾನ, TRP ಕಿಂಗು. ಒಂದು ಸುದೀಪ್ ಅವ್ರು ಒಂದು ಮಾತು ಹೇಳ್ತಾರೆ, ಹಾಕಿರೋದು ಬನಿಯಾದ್ರೆ ಏನೋ ಬಾಳ್ತೀರ ಬಾಳ್ ರಾಜಂದೇ ಅಂತ. ಆ ರಾಜನ್ ಮಾಡಿದವರೇ ಈ ನಮ್ಮ ಜನಗಳು. ಏನಕ್ಕೆ ಅಂತಂದ್ರೆ ಅಲ್ಲೊಂದು ಟ್ವಿಸ್ಟ್ ಇತ್ತು. ಏನಕ್ಕೆ ಅಂತಂದ್ರೆ, ಪ್ರತಿಸ್ಪರ್ಧಿ ಆದಂತ ನಮ್ಮ ಅಶ್ವಿನಿ ಮೇಡಮ್ ಅವ್ರ ಕಡೆಯವರು ಕರವೇ ಸಂಘಟನೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಶಾಲ್ ಹಾಕೊಂಡು ಓಟ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಶಾಲ್ ಇರೋದು ಏನಕ್ಕೆ ಹೇಳಿ, ಅಲ್ಲಿ ಇದ್ದ ಎಲ್ಲಾ ಒಂದು ಕಂಟೆಸ್ಟ್ಗಳು ತಮಿಳ್ನಾಡಿಂದ, ಸೌತ್ ಆಫ್ರಿಕಾದಿಂದ, ಪಾಕಿಸ್ತಾನದಿಂದ ಬಂದವರಲ್ಲ. ಅಲ್ಲಿರೋರೆಲ್ಲ ನಮ್ಮ ಮಣ್ಣಿನ ಮಕ್ಕಳೇ ಆಗಿದ್ರು. ಆದ್ರೂ ಕೂಡ ಕರವೇ ಅಂತ ಒಂದು ದೊಡ್ಡ ಸಂಘಟನೆಯನ್ನ ಈಗ ಬಿಗ್ ಬಾಸ್ ತಗೊಬಂದಿರೋದ್ರಿಂದ ಜನ ರಚ್ಗೆದ್ರು. ಜೇನಿನ ಗುಡ್ಗೆ ಕಲ್ಲು ಹೊಡ್ದಂಗಾಯ್ತು. ಶಾಲ್ ಹಾಕೊಂಡು ಅವ್ರು ಕೇಳ್ಬಾರ್ದಾಗಿತ್ತು. ಅವ್ರದ್ದು ಕಂಟೆಸ್ಟೆಂಟ್ ಇದ್ದಿದ್ರೆ ಅವರು ಒಂದು ಶಾಲ್ ತೆಗೆದು ಓಟ್ನ ಕೇಳ್ಬೋದಾಗಿತ್ತು. ಯಾವಾಗ ಶಾಲ್ ಹಾಕೊಂಡು ಅವರು ಒಂದು ಕರವೇನ ಮುಂದಿಟ್ಕೊಂಡು ಓಟ್ ಕೇಳಿದ್ರು, ನಮ್ಮ ಜನಗಳು ಏನ್ ಮಾಡ್ತಾರೆ ಹೇಳಿ, ನಾವು ಸುಮ್ಬಿಡಕ್ಕಾಗತ್ತ ನಮ್ಮ ಮಣ್ಣಿನ ಮಗನ್ ಅಂತ ಹೇಳಿ ಓಟಿನ ಮೂಲಕ ಇತಿಹಾಸ ಬರೆದ್ರು. 45 ಕೋಟಿ 50 ಕೋಟಿ ಅಂತ ಓಟ್ ಬರ್ಬೇಕಾದ್ರೆ ಸಾಮಾನ್ಯ ಅಲ್ಲ ಅದು. ಒಬ್ಬ ವ್ಯಕ್ತಿಗೆ ಒಂದು MP ಎಲೆಕ್ಷನ್, ಒಂದು MLA ಎಲೆಕ್ಷನ್ಗಿರೋ ಕ್ರೇಜ್ ಬಂತು ಅನ್ನೋದಕ್ಕೆ ಕಾರಣ ಇದು ಒಂದು ದಿಕ್ಸೂಚಿ ಆಗ್ಬೇಕು. ಏನಕ್ಕೆ ಅಂದ್ರೆ, ಬರೀ ನಾವು ಇದನ್ನ ಬಿಗ್ ಬಾಸ್ಗೆ ಸೀಮಿತ ಮಾಡಬಾರ್ದು. ನೆಕ್ಸ್ಟ್ ಬರೋಂತ MLA ಎಲೆಕ್ಷನ್, MP ಎಲೆಕ್ಷನ್ಗೆ ಇದೇ ರೀತಿ ವೋಟ್ ಮಾಡಿದ್ರೆ ನಮ್ಮ ರಾಜ್ಯ, ನಮ್ಮ ದೇಶಕ್ಕೆ ಇದು ಒಂದು ಮಾರ್ಗದರ್ಶಿಯಾಗಿ ಮಾರ್ಪಡುತ್ತೆ. ಇದು ಗಿಲ್ಲಿ ಒಂದು ಬಿಗ್ ಬಾಸ್ ಇದಕ್ಕೊಂದು ದಾರಿ ಆಗ್ಬೇಕು. ಯಾಕಂದ್ರೆ ಬರೀ ಇದನ್ನ ನಾವು ಬಿಗ್ ಬಾಸ್ಗೋಸ್ಕರ ತಗೋಬಾರ್ದು. ಇದನ್ನ ಒಂದು ಮಾರ್ಗದರ್ಶಿಯಾಗಿ ತಗೊಂಡು ಮುಂಬರುವಂತ ಎಲೆಕ್ಷನ್ ಅಲ್ಲಿ ಇದೇ ರೀತಿ ವೋಟಿಂಗ್ ಮಾಡಬೇಕು. ಇವಾಗ ಏನ್ 50 ಕೋಟಿ ಆಗಿದೆ, ಯಾಕಂದ್ರೆ ಬರೀ ಇದ್ರಲ್ಲೇ ನಾವು ಮಗ್ನವರಾಗಬಾರ್ದು. ಬೇಕಾದ್ರೆ ಅವ್ರನ್ನೂ ಅದರಲ್ಲಿ ಒಂದು MLA MP ಎಲೆಕ್ಷನ್ ಅಲ್ಲಿ ನಿಲ್ಸಿ ನಾವು ಇದನ್ನ ಅಭಿವೃದ್ಧಿ ಮಾಡೋ ಕಡೆ ಗಮನ ವಹಿಸಿದ್ರೆ ಇದು ಇನ್ನೂ ಚೆನ್ನಾಗಿ ಹೋಗುತ್ತೆ ಸರ್. ಎಷ್ಟು ಖುಷಿ ಇದೆ ಸರ್. ಅದ್ರ ಜೊತೆಗೆ ಈ ರೀತಿಯಾದಂತ ಒಂದು ಅಭಿಮಾನ, ಎಷ್ಟೊಂದು ಪ್ರೀತಿ ಸಿಗಬೇಕು ಅಂತ ಸರ್. ಇನ್ನೊಂದು ಏನಂತಂದ್ರೆ, ಗಿಲ್ಲಿ ಬಂದ್ಬಿಟ್ಟು ಮೀಡಿಯಾಗ ಹೋಗಿ ಟಿವಿಗೆ ಹೋಗಿ ಫೇಮಸ್ ಆದವ್ರಲ್ಲ. ಅವರು ಫೇಮಸ್ ಆಗಿ ಟಿವಿಗೆ ಹೋದವರು. ಅವರು ಶಾರ್ಟ್ ಮೂವಿ ಮುಖಾಂತರ ನಲ್ಲಿ ಮೂಳೆ ಅಂತ ನೀವು ನೋಡಿರ್ಬೋದು. ಸಾಮಾನ್ಯ ಅಲ್ಲ ಅದು, ಸಾಮಾನ್ಯರ ಕೇಳಿ ಮಾಡಕ್ಕಾಗಲ್ಲ. ಗಿಲ್ಲಿ ಏನೋ ಸುಮ್ನೆ ಬಡವ್ರ ಮಕ್ಕಳು ಬನೀನ್ ಹಾಕೊಂಡು ಬಡವ್ರ ಮಕ್ಕಳು ಬೆಳಿಬೇಕು, ಹಳ್ಳಿ ಮಕ್ಕಳು ಬೆಳಿಬೇಕು ಅಂತ ಸಿಂಪತಿಯಿಂದ ಗೆದ್ದಿರೋದಲ್ಲ. ಇದು ರಿಯಲ್ ಟ್ಯಾಲೆಂಟ್, ಆರ್ಗ್ಯಾನಿಕ್, ನಾಟಿ ಅಂತ ಹೇಳ್ತಾರೆ ಗೊತ್ತಾ. ನಾಟಿ ಏಟ್ ಅದು. ನಾಟಿ ಏಟ್ ಮುಖಾಂತರ ಗೆದ್ದಿರೋದು. ಇದು ಪ್ರತಿಭೆ ತುಂಬಾ ಕಾಲ ಉಳಿಯುತ್ತೆ. ಯಾಕಂದ್ರೆ ಒಬ್ಬರಿಗೆ ಒಂದೇ ಸತ ಮೇಲ್ಗೋಗಿ ಕೆಳಗೆ ಬಿದ್ದೋಗ್ತಾರೆ. ಬಟ್ ಈ ವ್ಯಕ್ತಿ ಗ್ರೌಂಡ್ ಲೆವೆಲ್, ಸ್ಕ್ರಾಚ್ ಲೆವೆಲ್ ಇಂದ ಬಂದಿರೋದು. ಏನಕ್ಕೆ ಜನ ಇಷ್ಟೊಂದು ಪ್ರೀತಿ ಕೊಟ್ರು ಅಂತಂದ್ರೆ, ಪ್ರತಿ ಒಂದು 5 ರಿಯಾಲಿಟಿ ಶೋ ಮಾಡ್ಕೊಂಡ್ ಬಂದಿದ್ದಾರೆ. ಯಾವ್ದ್ರಲ್ಲೂ ವಿನ್ನರ್ ಆಗಿಲ್ಲ. ಎಲ್ಲ ರನ್ನರ್ ಅಪ್ ಆಗಿ ಗೆದ್ದಿರೋ ಅಂತದ್ದು. ಅವ್ರೇನ್ ಸುಮ್ನೆ ಒಂದೇ ದಿನಕ್ಕೆ ಸ್ಟಾರ್ ಆದವರಲ್ಲ, ರಾತ್ರಿ ಸ್ಟಾರ್ ಆದವರಲ್ಲ. ಅವರು ಬೇರೆ ಮಟ್ಟದಿಂದ ಬಂದಿದ್ದಾರೆ. ಆ ವ್ಯಕ್ತಿ ನೀವು ನೋಡ್ಬೋದು, ಕೊನೆ ತನಕ ಬಿಗ್ ಬಾಸ್ ಅಲ್ಲಿ ಒಂದ್ ದಿವಸನೂ ಕಣ್ಣೀರ್ ಹಾಕಿಲ್ಲ. ಆ ಮಟ್ಟದ ಒಂದು ತೋರ್ಸಿಲ್ಲ. ಯಾಕಂತಂದ್ರೆ ಅದೊಂದು ಅವ್ರ ಅಪ್ಪ ಅಮ್ಮ ಬಂದ ತಕ್ಷಣ ಅಳೋದು, ಜೋರಾಗಿ ಅಳೋದು, ಮಾಡೋದು, ಡ್ರಾಮ್ಯಾಟಿಕ್ ಆಗಿ ಏನು ನಡ್ಕೊಂಡಿಲ್ಲ. ಏನಕ್ಕೆ ಅಂತಂದ್ರೆ, ಅವ್ರು ಬಂದಿರೋದೇ ಅವ್ರ ಅಪ್ಪ ಅಮ್ಮನ ಒಂದು ಒಳ್ಳೆ ಹೆಸರು ತರಬೇಕು ಅಂತ ಅಲ್ವಾ. ಸುಮ್ನೆ ನೆನ್ಸ್ಕೊಂಡೆ ಮಾಡದೆ ಇದೆಲ್ಲ ಮನ್ಸಲ್ಲಿ ಇದ್ದೇ ಇರುತ್ತೆ ಎಲ್ಲಾರ್ಗು. ಬಟ್ ಎಲ್ಲೂ ತೋರ್ಸ್ಕೊಂಡಿಲ್ಲ. ಆ ಒಂದು ಸ್ಥಿತಪ್ರಜ್ಞೆ ಇರೋದ್ರಿಂದನೇ ಗಿಲ್ಲಿ ಅವರು ಈ ಮಟ್ಟಕ್ಕೆ ಬೆಳಕ್ ಸಾಧ್ಯ. ಈ ಬೆಳವಣಿಗೆನ ಅವ್ರು ಹೆಂಗೆ ಉಳಿಸ್ಕೊಂಡು ಹೋಗ್ತಾರೆ, ಮುಂದಿನ ದಿನಗಳಲ್ಲಿ ಹೆಂಗೆ ಕ್ಯಾರಿ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಬರೀ ಮಂಡ್ಯ ಅಲ್ಲ, ಎಲ್ಲಾ ಕಡೆಯಿಂದ ಎಲ್ಲಾ ಟಿವಿ ನೋಡಿದವರು, ಬಿಗ್ ಬಾಸ್ ನೋಡಿದವರು ಕೂಡ ತುಂಬಾ ಚೆನ್ನಾಗಿ ವೋಟ್ ಮಾಡಿದ್ದಾರೆ. ವೋಟ್ ಕನ್ವರ್ಟ್ ಆಗಿದೆ. ಅದೊಂದು ಹೇಳ್ಬೋದು ಸರ್. ಗಿಲ್ಲಿಗೆ ಒಳ್ಳೇದಾಗ್ಲಿ. ಆ ವ್ಯಕ್ತಿ ಊರ್ ನೋಡೋದ್ರೆ ರೋಡು ಇಲ್ಲ, ಇವ್ರಿಗೆ ಬರ್ಬೇಕಾದ್ರೆ ಒಂದು ತಾರ್ ರೋಡು ಇಲ್ಲ. ಜನಗಳು ಇನ್ಮೇಲೆ ಗಿಲ್ಲಿ ಮುಖಾಂತರ ನಿಮ್ ಊರ್ಗೊಂದು ರೋಡ್ ಹಾಕ್ಸ್ಕೋಬೇಕು, ಒಂದು ಅಭಿವೃದ್ಧಿ ಕಾರ್ಯಗಳಾಗಬೇಕು. ನೋಡಿ, ರೋಡ್ ಇಲ್ದಾರೆ ಊರಿಗೆ ನೀವು ಇಷ್ಟೊಂದು ಜನ ಎಲ್ಲ ಟಿವಿ ಅವ್ರು ಬಂದಿದ್ದೀರಾ, ಇಷ್ಟೊಂದು ಕಾರ್ಗಳು ಬರ್ತಾ ಇದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಗಿಲ್ಲಿ ಕಡೆಯಿಂದ ಈ ಊರು ಅಭಿವೃದ್ಧಿ ಆಗ್ಬೇಕು. ಗಿಲ್ಲಿ ಒಂದು ಏನ್ ಜನಗಳು ಒಂದು ಗೆಲುವನ್ನು ಕೊಟ್ಟಿದ್ದಾರೆ, ಅದನ್ನ ಹೆಂಗ್ ತಿರುಗಿಸ್ಕೊಡ್ಬೇಕು ಅವರು ಅಂತಂದ್ರೆ, ಈ ಊರ್ನ ಅಭಿವೃದ್ಧಿ ಮಾಡೋ ಕಡೆಗೆ ಅವರು ಒಂದು ಗೆಲುವನ್ನ ಸಾರ್ಥಕತೆ ಮಾಡಬೇಕು. ಒಂದು ಥ್ಯಾಂಕ್ಸ್ ಹೇಳೋದಾಗ್ಲಿ, ಒಂದು ಥ್ಯಾಂಕ್ಸ್ ಹೇಳೋದ್ರಲ್ಲಿ ಮುಗ್ದೋಗುತ್ತೆ ಸರ್. ಅದೇನು ದೊಡ್ಡ ವಿಚಾರ ಅಲ್ಲ. ಗಿಲ್ಲಿ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂದ್ರೆ, ತನ್ನ ಊರಿಗೆ ಏನ್ ಮಾಡ್ಬೋದು, ತನ್ನ ಗೆಲುವಿನ ಮೂಲಕ, ತನ್ನ ಸಿಗೋ ಅಂತ ಒಂದು ಪಬ್ಲಿಸಿಟಿ ಮೂಲಕ ಈ ಊರಿಗೆ ಹೆಂಗೆ ನಾವು ಹೆಲ್ಪ್ ಮಾಡ್ಬೋದು. ಒಂದು ರೋಡ್ ಹಾಕ್ಸೋದು, ಒಂದು ಹಾಸ್ಪಿಟ್ಲು, ಒಂದು ಸ್ಕೂಲು ಏನೋ ಮಾಡಿದ್ರೆ ಗಿಲ್ಲಿ ಗೆಲುವು ಒಂದು ಸಾರ್ಥಕತೆ ಆಗುತ್ತೆ ಸರ್.